ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನಿವತ್ತು ಇದು ಒಣಗಿದ್ದು ತೊರಕೆ ಮೀನು ಮತ್ತು ಕಪ್ಪು ಕಡಲೆ ಸುಕ್ಕ ಮಾಡ್ತಾಯಿದ್ದೀನಿ. ಮೊದಲಿಗೆ ಈಗ ಒಂದು ಪಾತ್ರೆನ ಇಲ್ಲಿ ಒಲೆಯಲ್ಲಿ ಇಕ್ಕಿದ್ದೀನಿ. ಈಗ ಒಂದು 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ತೆಂಗಿನ ಎಣ್ಣೆ ಸ್ವಲ್ಪ ಬಿಸಿ ಆದಾಗ ನಾನು 2 ಸ್ಪೂನು ಧನಿಯಾ ಕಾಳು, ಕೊತ್ತಂಬರಿ ಬೀಜ, 1 ಸ್ಪೂನು ಜೀರಿಗೆ, 1/4 ಸ್ಪೂನು, ಕಾಲಲ್ಲಿ 1/4 ಸ್ಪೂನು ನಾನು ಮೆಂತ್ಯ ತಗೊಂಡಿದ್ದೀನಿ. ಹಾಗೆಯೇ 8 ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ. ಹಾಗಾಗಿ ಇದು ಖಾರಕ್ಕೆ 4 ಹಾಕಿದ್ದೀನಿ. ನಿಮಗೆ ಖಾರ ನೋಡಿಕೊಂಡು ನೀವು ಮಾಡ್ಬೋದು. ಆಗಿದೆ, ಈಗ ತೆಗಿತೀನಿ. ಇದು ತೆಂಗಿನಕಾಯಿ ತುರಿ, ಇದು ಅರ್ಧ ದೊಡ್ಡ ತೆಂಗಿನಕಾಯಿ ಇತ್ತು, ಅರ್ಧ ತಗೊಂಡಿದ್ದೀನಿ. ನೀವು ಚಿಕ್ಕ ತೆಂಗಿನಕಾಯಿ ಇತ್ತಂದರೆ ನೀವು 1 ಫುಲ್ ತಗೋಬೋದು. ಅರಿಶಿನ ಪುಡಿ ಹಾಕಬೇಕು. ಈಗ ಆಗಿದೆ, ಈಗ ನೋಡಿ ಇದು ಆಗಿದೆ. ಸ್ಟವ್ ಆಫ್. ಈಗ ಇದು ತಣ್ಣಗಾಗಿದೆ, ಮಿಕ್ಸಿ ಜಾರ್ಗೆ ಹಾಕ್ಕೊತಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಈರುಳ್ಳಿ, 5 ರಿಂದ 6 ಎಸಳು ಬೆಳ್ಳುಳ್ಳಿ, ಚಿಕ್ಕ ಗಾತ್ರದ್ದೊಂದು ಲಿಂಬೆಹಣ್ಣಿಗಿಂತ ಚಿಕ್ಕ ಅರ್ಧ ಸೈಜಿನಷ್ಟು ಹುಣಸೆಹಣ್ಣು, ಈಗ ಮೀನನ್ನು ನೀರಲ್ಲಿ ಹಾಕಿಟ್ಟಿದೆ. ಯಾಕಂದರೆ ಜಾಸ್ತಿ ಉಪ್ಪಿರುತ್ತೆ ಇದರಲ್ಲಿ, ಹಾಗಾಗಿ ನೀರಲ್ಲಿ ಹಾಕಿಟ್ಟಿದ್ದೆ. ಈಗ ಕಟ್ ಮಾಡ್ತಾರೆ. ಇದು ಗ್ರೈಂಡ್ ಮಾಡಿದಂಥ ಮಸಾಲೆ ಈ ರೀತಿ ಹುಣ್ಣಾಗಿರಬೇಕು ಮತ್ತು ಇಷ್ಟು ಗಟ್ಟಿ ಇರಬೇಕು. ಏನೇ ಪಾತ್ರೆ ಇಟ್ಟಿದ್ದೀನಿ. ಇದು ನೀರೆಲ್ಲ ಡ್ರೈ ಆಗಬೇಕು ಅಷ್ಟೇ. ಈಗ 2 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕ್ತಾರೆ. ಕರಿಬೇವು ಹಾಕ್ತಾ ಇದ್ದೀನಿ, 1 ಕಡ್ಡಿಯಷ್ಟು. ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ತಾ ಇದ್ದೀನಿ. ಈಗ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳುವಾಗ ತೊರಕೆ ಮೀನನ್ನು ಹಾಕ್ತಾ ಇದ್ದೀನಿ. 2 ನಿಮಿಷ ಎಣ್ಣೆಯಲ್ಲಿ ಉರಿಬೇಕು. ಈಗ ಸ್ವಲ್ಪ ಫ್ರೈ ಆಗಿದೆ. ಈಗ ಮಸಾಲೆ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ.
ಕಲ್ಲಲ್ಲಿ ಹಾಕಿರುವಂಥ ಮಸಾಲೆ ಮತ್ತು ಮಣ್ಣಿನ ಪಾತ್ರೆ ಅದರಲ್ಲಿ ಮಾಡಿರೋ ಅಡುಗೆ ತುಂಬಾ ಟೇಸ್ಟ್. ಕಾಯಿ ತುರಿ ಹಾಕ್ತಾ ಇದ್ದೀನಿ. ಮಸಾಲೆ ಏನಾದರೂ ಕೆಲವರಿಗೆ ತುಂಬ ಡ್ರೈ ಅಂತ ಬೇಕಾಗುತ್ತೆ, ಅವ್ರೇನು ಮಾಡ್ತಾರೆ ಇನ್ನೂ ಗ್ರೇವಿ ಸ್ವಲ್ಪ ಕಮ್ಮಿ ಆಗೋವರೆಗೂ ಒಲೆಯಲ್ಲಿ ಉರಿಸ್ತಾರೆ. ಆದರೆ ನನಗೆ ಸ್ವಲ್ಪ ಗ್ರೇವಿ ಬೇಕು, ಹಾಗಾಗಿ ನಾನು ಸ್ವಲ್ಪ ನೀರಿರುವಾಗಲೇ ಇವಾಗ ಸ್ವಲ್ಪ ಮುಚ್ಚಿಡ್ತೇನೆ. ಈಗ ನೋಡಿ ಆಗಿದೆ. ನಾನು ಸ್ವಲ್ಪ ಗ್ರೇವಿ ಥರ ಇಟ್ಕೊಂಡಿದ್ದೀನಿ, ಯಾಕಂದರೆ ಊಟ ಮಾಡೋಕ್ಕೆ ಸ್ವಲ್ಪ ನನಗೆ ಗ್ರೇವಿ ಅಂದರೆ ಇಷ್ಟ. ಕೆಲವರು ಏನು ಮಾಡ್ತಾರೆ ಅಂದರೆ ತುಂಬ ಡ್ರೈ ಮಾಡ್ತಾರೆ. ಡ್ರೈನು ಸಖತ್ತಾಗಿರುತ್ತೆ, ಫಂಕ್ಷನ್ಗಳಲ್ಲೆಲ್ಲ ಡ್ರೈ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಅಂದರೆ ನನಗಿದು ಗಂಜಿ ಊಟಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಕುಚ್ಚಲಕ್ಕಿ ಗಂಜಿ ಊಟಕ್ಕೆ ಇದು ಸಖತ್ತಾಗಿರುತ್ತೆ. ನಂದು ಫೇವ್ರೇಟ್ ಕೂಡ ಇದು.